ಕುಟಿ 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 ಸ್ಕೂಲ್ಗೆ ಹೋಗ್ಬೇಕು ಹೇಳು ಹೋಗಿ ಬ್ರಷ್ ಮಾಡು ತಾ ಅಪ್ಪ ಟವಲ್ ತಗೋಬಿಟ್ಟ ಒರೆಸ್ಕೊ ಇಲ್ಲಿ ಹೌದಾ ನಿಧಾನ ಅಪ್ಪ ನಾನ್ ರೆಡಿ. ಗುಡ್ ಬಾ ಕೂತಿರು ತಿಂಡಿ ತಗೊಂಬರ್ತೀನಿ ಊಟ ನಾನು 3 ದಿನ ಇಲ್ಲ ಟ್ರಿಪ್ ಹೋಗ್ತಾ ಇದ್ದೀನಿ ನಿನ್ನ ಬಟ್ಟೆ ಬರಲ್ಲ ಅತ್ತೆ ಮನೆ ಇಟ್ಟಿರ್ತೀನಿ ಸ್ಕೂಲ್ ಮುಗಿಸ್ಕೊಂಡು ಅಲ್ಲೇ ಹೋಗು ಸರಿನಾ ಆಯ್ತು ಪಾಪ, ಆದ್ರೆ ಬರುವಾಗ ನಂಗೆ ಚಾಕ್ಲೇಟ್ ತರಬೇಕು. ಆಯ್ತು ಸರಿ ಸುಶೀಲಾ ಸುಶೀಲಾ ಏನಣ್ಣ ಮತ್ತೆ ಟ್ರಿಪ್ಪಿಗೆ ಹೊರಟ್ಯಾ? ಸುಗುಣ ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಬರ್ತಾಳೆ ಅವಳ ಬಟ್ಟೆ ಇದರಲ್ಲಿದೆ ನಾನು 3 ದಿನ ಟ್ರಿಪ್ಗೆ ಹೋಗ್ತೀನಿ ಸರಿನಾ ಸರಿ, ಟೀ ಮಾಡ್ತೀನಿ. ಏನು ಬೇಡ ಸಂಜೆ ಅವಳು ಸ್ಕೂಲ್ ಮುಗಿಸ್ಕೊಂಬರೋವಾಗ ಎಲ್ಲೂ ಹೋಗ್ಬೇಡ ಮನೇಲೇ ಇರು ಆಯ್ತು ಕಣೋ. ಆಮೇಲೆ ಅವಳು ಸ್ಕೂಲಿಂದ ಬಂದಮೇಲೆ ಬಾದಾಮ್ ಹಾಲು ಮಾಡ್ಕೊಡು ಆಟ ಆಡಕ್ಕೆ ತುಂಬ ದೂರ ಕಳಿಸ್ಬೇಡ ಸಾಕ್ ಕಣೋ, ಮಕ್ಳ ಮೇಲೆ ಪ್ರೀತಿ ಕಾಳಜಿ ಇರಬೇಕು ನಿಜ, ಆದ್ರೆ ಅದು ಅತಿ ಆಗ್ಬಾರ್ದು. ಬರ್ತೀನಿ ಇನ್ನೇನೋ? ಏನಿಲ್ಲ ಸುಗುಣನ್ ಚೆನ್ನಾಗಿ ನೋಡ್ಕೊ. ಅಲ್ಲ, ಇಷ್ಟು ಕಾಳಜಿ ಇರೋನು ಇನ್ನೊಂದು ಮದ್ವೆ ಆಗ್ಬಾರ್ದಾ? ಬರ್ತೀನಿ ಸುಶೀಲಾ ಸುಶೀಲಾ ತಗೋ ಹಿಡ್ಕೊ ಇದೇನಕ್ಕೋ? ಬೇಡ ಕಣೋ. ಹಿಡ್ಕೋ ಪ್ರೀತಿ ಒಂದೇ ಫ್ರೀಯಾಗಿ ಸಿಗೋದು ಮತ್ತೆಲ್ಲದಕ್ಕೂ ದುಡ್ಬೇಕು ಸರಿ ಬರ್ತೀನಿ ಒಂದು ಅರ್ಚನೆ ಆಗ್ಬೇಕು ಈಗಲಿನ 2 ಸರಿ ಮಾಡಿಸೋರಲ್ಲ ಅರ್ಚನೆನ ಅದಕ್ಕೇನಂತೆ ಪದೇ ಪದೇ ತಿನ್ನಲ್ವಾ ಮಗಳಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗ್ಲಿ ಅಂತ ಪದೇ ಪದೇ ಅರ್ಚನೆ ಮಾಡಿಸ್ತಿದ್ದೀನಿ ದೇವರನ್ನ ಬೇಡ್ಕೊಂಡು ಕೂತ್ಕೊಂಡ್ರೆ ಫಲ ಸಿಗಲ್ಲ. ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು, ನಾವು ಮಾಡೋ ಕೆಲಸ ಶ್ರದ್ಧೆ ಇರಬೇಕು. ಈಗೇನು ಅರ್ಚನೆ ಮಾಡ್ತೀರಲ್ವೋ? ಆಯ್ತು ಮಾಡ್ತೀನಿ. ಹಲೋ ನಾನು ಸುಗುಣವ್ರ ಅಪ್ಪ ಮಾತಾಡೋದು. ನನ್ನ ಮಗಳು ಸೇಫ್ ಆಗಿದ್ದಾಳಲ್ವಾ? ಬೆಳಿಗ್ಗೆಯಿಂದ 4ನೇ ಸಲ ಫೋನ್ ಮಾಡ್ತಿದ್ದೀರಲ್ಲ. ನಿಮ್ ಮಗಳು ಸೇಫ್ ಆಗೇ ಇದ್ದಾಳೆ. ಅವಳು ಬಂದಿರೋದು ಸ್ಕೂಲ್ಗೆ, ಯುದ್ಧಕ್ಕಲ್ಲ. ಹಲೋ ಅಲ್ಲಿಗೆ ಬರ್ತಾ ಇದ್ದೀನಿ. ಇನ್ನು 10 ನಿಮಿಷ 36 ಸೆಕೆಂಡಲ್ಲಿ ಅಲ್ಲಿ ಇರ್ತೀನಿ. ಅಕ್ಷಯ್ ಒಂಥರ ಕ್ಯಾರೆಕ್ಟರ್ ಅಲ್ವಾ, ನಾರ್ಮಲ್ ಅಲ್ಲ ಅಂತಲ್ಲ, ಆದರೆ ಸ್ವಲ್ಪ ವಿಚಿತ್ರ ಅನಿಸೋ ಹಾಗಿದ್ದ. ಆದರೆ ಅದಕ್ಕಿಂತ ವಿಚಿತ್ರ ಇವತ್ತಿನ ಕೇಸ್. ಒಂದಾದ ಮೇಲೆ ಒಂದು ಕೊಲೆಗಳು ಆಗ್ತಾನೆ ಹೋಯಿತು. ಅಕ್ಕಪಕ್ಕದ ಊರುಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕೊಲೆಗಳು ಆಗ್ತಾನೆ ಹೋಯಿತು. ಎಲ್ಲ ಕೊಲೆಗಳಲ್ಲೂ ಒಂದೇ ಪ್ಯಾಟ್ರನ್ ಇತ್ತು. ಈ ಕೊಲೆಗಳು ಯಾಕೆ ಆಗ್ತಿದೆ ಅನ್ನೋದನ್ನು ಕಂಡು ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕೊಲೆಗಾರನ ಮೋಟಿವ್ ಕಂಡು ಹಿಡಿಯೋದಕ್ಕೆ ಒಬ್ಬ ಮಾನಸಿಕ ತಜ್ಞರ ಸಹಾಯ ಬೇಕಾಯಿತು. ಈ ಸೀರಿಯಲ್ ಕೊಲೆಯ ಹಿಂದಿರೋ ವ್ಯಕ್ತಿನ ಕಂಡು ಹಿಡಿಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಸಿಟಿಯಿಂದ ದೂರ ಕಾಡಿನ ಮಧ್ಯದಲ್ಲಿ ರುಂಡ ಮುಂಡ ಕೈ ಕಾಲು ಎಲ್ಲ ಸಪರೇಟ್ ಆಗಿರೋ ಒಂದು ಹೆಣ್ಣಿನ ಡೆಡ್ ಬಾಡಿ ಪೊಲೀಸ್ನವರು ಸಿಕ್ತು. ಆ ಬಾಡಿ ಯಾರ್ದು? ಯಾಕೆ ಅಷ್ಟು ಭೀಕರವಾಗಿ ಕೊಲೆ ಆಗಿದೆ? ಸರ್, ಸುತ್ತಮುತ್ತ ಎಲ್ಲ ಹುಡುಕಿದ್ವಿ, ಏನೂ ಸಿಗಲಿಲ್ಲ. ಸರಿ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಐಡೆಂಟಿಫಿಕೇಶನ್ ಸಿಗದೇ ಇರಲಿ ಅಂತಾನೆ ಯಾರೋ ಪ್ಲ್ಯಾನ್ ಮಾಡಿದ್ದಾರೆ, ನೋಡೋಣ. ಸರ್, ಒಂದು ಹೆಣ್ಣಿನ ರುಂಡ ಕೈಕಾಲು ಸಿಕ್ಕಿದೆ. ಬಹುಶಃ ಆ ಹೆಣ್ಣಿಂದ ಇರ್ಬೋದು ಅನ್ಸುತ್ತೆ ಸರ್. ಸರಿ, ಅದನ್ನ ಪೋಸ್ಟ್ ಮಾರ್ಟಮ್ ಲ್ಯಾಬಿಗೆ ಕಳಿಸಿ. ರುಂಡು ಜೊತೆ ಮ್ಯಾಚ್ ಮಾಡಿ ಬೇಗ ರಿಪೋರ್ಟ್ ರೆಡಿ ಮಾಡೋಕ್ಕೆ ಹೇಳಿ. ರಿಪೋರ್ಟ್ ಏನು ಬರುತ್ತೋ ಆಮೇಲೆ ನೋಡೋಣ. ಸರಿ ಸರ್. ಈ ರುಂಡ ಮುಂಡ ಕೈಕಾಲೆಲ್ಲ ಒಬ್ಬ ವ್ಯಕ್ತಿ ಇದೆ ನಾಟಕ. ಹೌದು, ವಿಕ್ಟಮ್ ವಯಸ್ಸು 30ರ ಆಸ್ಪಾಸ್ ಇರ್ಬೋದು. ಮೈ ಮೇಲೆ ಯಾವುದೇ ಥರದ ಬಟ್ಟೆನೂ ಇರಲಿಲ್ಲ. ಎನಿ ಸೆಕ್ಷುಯಲ್ ಆಕ್ಟಿವಿಟಿ? ಇದೇ ಆಶ್ಚರ್ಯ ಆಗ್ತಾ ಇರೋದು. ವಿಕ್ಟಮ್ಮು ಸೆಕ್ಷುಯಲಿ ಆಕ್ಟಿವ್ ಇದ್ದವ್ರೆ, ಆದರೆ ಕೊಲೆ ಮಾಡೋ ಟೈಮಲ್ಲಿ ಅಂಥದ್ದೇನೂ ನಡೆದಿಲ್ಲ. ಅಂದರೆ ಉದ್ದೇಶ ಕೊಲೆನೇ. ಎಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಂದರೆ ಏನೋ ದ್ವೇಷ ಇರಬೇಕು. ಇರ್ಬೋದು, ಆದರೆ ಕೊಲೆ ನಡೆದಿರೋದು ಯಾರ್ದು ಅಂತ ಐಡೆಂಟಿಫಿಕೇಶನ್ ಆಗದೇ ಇರಲಿ ಅಂತ ಬಾಡಿ ಪಾರ್ಟ್ಸ್ನೆಲ್ಲ ಬೇರೆ ಬೇರೆ ಕಡೆ ಬಿಸಾಕಿರ್ಬೋದು.
ಬೇರೆ ಏನಾದರೂ ಇನ್ಫಾರ್ಮೇಷನ್ ಅಂದರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ಫುಲ್ ಆಗೋ ಥರ? ಬಾಡಿಲಿ ಅಲ್ಫ್ರಾಜಿಫೈನ್ ಅನ್ನೋ ಸೆಡೆಟಿವ್ ಸಿಕ್ಕಿದೆ. ಇದನ್ನ ತಗೊಂಡು 2 ನಿಮಿಷಕ್ಕೆ ನಿದ್ದೆ ಮಂಪುರ ಥರ ಆಗಿ ವಿಕ್ಟಮ್ಮು ಅನ್ಕಾನ್ಶಿಯಸ್ ಆಗ್ತಾರೆ. ಅಂದರೆ ಸೆಡೆಟಿವ್ ಕೊಟ್ಟಾದ್ಮೇಲೆ ಕೊಲೆ ಮಾಡಿರೋದು? ಹೌದು. ಕೊಲೆ ನಡೆದಿರೋದು ಕಾಡಲ್ಲಿ. ಸಿಟಿಯಿಂದ ಕಾಡು ತನಕ ಕರ್ಕೊಂಡು ಹೋಗ್ಲಿಕ್ಕೆ ಇದನ್ನ ಬಳಸಿದ್ದಾರೆ. ಯಾವ್ದ್ರಲ್ಲಿ ಕೊಟ್ಟಿರ್ಬೋದು ಡಾಕ್ಟರ್? ಇದು ಸಾಲಬಲ್. ಕುಡಿಯೋ ನೀರಲ್ಲಿ ಅಥವಾ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ಬೋದು. ಓಕೆ, ಥ್ಯಾಂಕ್ ಯು. ಕೊಲೆ ಮಾಡಿದವನು ಬಾಡಿ ಐಡೆಂಟಿಫಿಕೇಶನ್ ಸಿಗದೆ ಇರಲಿ ಅಂತ ತುಂಬ ತಲೆ ಖರ್ಚು ಮಾಡಿದ್ದಾನೆ. ಗೊತ್ತಾಗದೇ ಇರಲಿ ಅಂತ ಏನೇನೋ ಐಡಿಯಾ ಮಾಡಿದ್ದಾನೆ, ಆದರೆ ಗೊತ್ತಾಗೋ ಚಾನ್ಸಸ್ ಇದೆ. ಸುತ್ತಮುತ್ತಲಿನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇಂಟಿಮೇಷನ್ ಕಳಿಸಿ. ಮುಖ ಗೊತ್ತಾಗಿದೆ, ವಯಸ್ಸು ಗೊತ್ತಾಗಿದೆ. ಬಹುಶಃ ಮದುವೆ ಆಗಿರೋ ಹೆಣ್ಣು. ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಸರಿ ಸರ್. ಹಲೋ. ನಾನು SI ಪ್ರಶಾಂತ್ ಮಾತಾಡ್ತಿರೋದು. ನೀವ್ಯಾರು? ನಿಮ್ಮ ಸ್ಟೇಷನ್ನಿಂದ ಒಂದು ಮರ್ಡರ್ ಕೇಸ್ ಬಗ್ಗೆ ಮಾಹಿತಿ ಕಳಿಸಿದ್ರಿ ಸರ್. ಮುಂಡ ಕೈಕಾಲೆಲ್ಲ ಸಪ್ರೇಟ್ ಆಗಿತ್ತು. ಹೌದು. ನಿಮ್ಮ ಹತ್ರ ಯಾವುದಾದ್ರು ಮ್ಯಾಚಿಂಗ್ ಕೇಸ್ ಇದೆಯಾ? ಹೌದು ಸರ್. ಆಕೆ ನಿರ್ಮಲಾ ಅಂತ, ಅವಳು ಮಿಸ್ಸಿಂಗ್ ಕಂಪ್ಲೇಂಟು ನಮ್ಮ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಯಾರು ಈ ನಿರ್ಮಲಾ? ಏನಾಗಿತ್ತು? ದಿನೇಶ್ ಅಂತ ಆಕೆ ಗಂಡ ಸರ್. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವನ ಹೆಂಡತಿ ಒಂದು ವಾರದಿಂದ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ ಸರ್. ಸರಿ, ಆ ಕೇಸ್ ಡೀಟೇಲ್ಸ್ನ ಕಳಿಸ್ಕೊಡಿ. ಓಕೆ ಸರ್. ಸತ್ತಿರೋ ವ್ಯಕ್ತಿ ಯಾರು ಅಂತ ಗೊತ್ತಾಗಬಾರ್ದು ಅಂತಾನೆ ಕೊಲೆಗಾರ ಆ ರೀತಿ ದೇಹನ ಪೀಸ್ ಮಾಡಿ ಮೈ ಮೇಲಿರೋ ಬಟ್ಟೆ ಕೂಡ ಸಿಗದೇ ಇರೋ ಹಾಗೆ ಮಾಡಿದ್ದ. ಸ್ವಲ್ಪ ಟೈಮ್ ಹಿಡಿದ್ರೂ ಹೆಸರಿಲ್ಲದೆ ಇರೋ ದೇಹಕ್ಕೆ ಒಂದು ಹೆಸರು ಸಿಕ್ತು. ಅದು ಕಂಪ್ಲೇಂಟ್ ಕೊಟ್ಟ ದಿನೇಶ್ ಅನ್ನೋನ ಹೆಂಡತಿ ನಿರ್ಮಲಾದೇ ಬಾಡಿ ಆಗಿತ್ತು. ದಿನೇಶ್ ಬಂದು ಇದು ನನ್ನ ಹೆಂಡತಿದೆ ಬಾಡಿ ಅಂತ ಕನ್ಫರ್ಮ್ ಕೂಡ ಮಾಡ್ದ. ಸೊ ನಿರ್ಮಲಾ ಕೊಲೆ ಯಾಕಾಗಿತ್ತು? ಈ ಕೊಲೆಯ ಹಿಂದಿರೋ ವ್ಯಕ್ತಿ ಯಾರು? ಇದು ಈ ಸೀರಿಯಲ್ ಕಿಲ್ಲಿಂಗ್ ಕೇಸ್ನ ಮೊದಲ ಕೇಸ್ ಆಗಿತ್ತಾ ಅಥವಾ ಇದಕ್ಕೆ ಮುಂಚೆನೂ ಕೊಲೆಗಳಾಗಿ ಅದು ಪೊಲೀಸ್ನವರ ಗಮನಕ್ಕೆ ಬಂದಿರಲಿಲ್ವಾ? ದಿನೇಶ್, ನಾವು ನಿಮ್ಮನ್ನ ಇಲ್ಲಿ ಯಾಕೆ ಕರೆಸಿರೋದು ಅಂತ ಗೊತ್ತಿರಬೇಕಲ್ವಾ ನಿಮಗೆ? ಗೊತ್ತು ಸರ್, ಆದರೆ ನೀವೇನು ಕೇಳಬೇಕು ಅಂತಿದ್ದೀರೋ ಅದು ನನಗೆ ಗೊತ್ತಿಲ್ಲ ಸರ್. ಒಂದು ವಾರದ ಹಿಂದೆ ನಿಮ್ಮ ಹೆಂಡತಿ ನಿರ್ಮಲಾ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಿ. ನಿಮ್ಮ ಹೆಂಡತಿನ ಯಾರೋ ಕೊಲೆ ಮಾಡಿ ಪೀಸ್ ಮಾಡಿ ಕಾಡಿನ ಸುತ್ತಮುತ್ತ ಎಸ್ದೋಗಿದ್ದಾರೆ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಸರ್? ಗೊತ್ತಿದ್ರೂ ನಿಮ್ಮ ಮುಖದಲ್ಲಿ ನಿಮ್ಮ ಹೆಂಡತಿ ಸತ್ತು ದುಃಖ ಕಾಣ್ತಾ ಇರ್ಬೋದ್ರಿ? ಸರ್, ಕಣ್ಣಲ್ಲಿ ನೀರು ಹರಿದ್ರೆ ಕಾಣುತ್ತೆ, ಅದರ ರಕ್ತ ಸೋದ್ರೆ ಕಾಣಲ್ಲ ಅಲ್ವಾ ಸರ್? ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ಅಂತ ಪ್ರತಿನಿತ್ಯ ಕಷ್ಟಪಡ್ತಾ ಇದ್ದೆ, ಆದರೆ ಅವಳು ತಾನೊಬ್ಬಳೇ ಖುಷಿ ಪಡೋದ್ರಲ್ಲಿ ಬ್ಯುಸಿಯಾಗಿದ್ಲು. ನಾನೊಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ನಮ್ಮ ಕಂಪನಿ ಹೆಡ್ ಆಫೀಸ್ ಇರೋದು ಕೊಯಮತ್ತೂರು. ಹಾಗಾಗಿ ನಾನು ಓಡಾಡಬೇಕಾಗಿತ್ತು. ಕೊಯಮತ್ತೂರು, ಬೆಳಗಾಂ, ಮಧುರೈ ಹೀಗೆ ಒಂದಲ್ಲ ಒಂದು ಕಡೆ ನನ್ನ ಕಳಿಸ್ತಾನೆ ಇದ್ದರು. ಸರ್, ನಾನು ಕಷ್ಟಪಟ್ಟು ಕೆಲಸ ಮಾಡಿ ಬೆವರಿಸ್ತಾ ಇದ್ದರೆ ನನ್ನ ಹೆಂಡತಿ ಮೋಜು ಮಸ್ತಿ ಮಾಡಿ ಬೆವರಿಸ್ತಾ ಇದ್ಲು. ಅಂದರೆ ನಿಮ್ಮ ವೈಫ್ಗೆ ಅಫೇರ್ ಇತ್ತಾ? ಬೇರೆಯವರು ಹೇಳಿದ್ ಬಿಟ್ಟರೆ ನನಗೆ ಪತ್ತೆ ಮಾಡೋಕ್ಕೆ ಪುರ್ಸೊತ್ತಿರಲಿಲ್ಲ ಸರ್. ಅಫೇರ್ ಇತ್ತು ಅಂತ ಅವಳ ಬಿಹೇವಿಯರಲ್ಲಿ ಕಾಣಿಸ್ತಾ ಇತ್ತು ಸರ್. ಸೊ ಅದಕ್ಕೆ ನೀವು ಅವ್ರನ್ನ ಕೊಲೆ ಮಾಡಿದ್ರಿ? ಕೊಂದಿದ್ದು ನನ್ನ ಭಾವನೆಗಳನ್ನ ಸರ್. ನನಗೆ ಅವಳನ್ನ ಕೊಲೆ ಮಾಡಬೇಕು ಅನ್ನೋಷ್ಟು ಕೋಪ ಬಂತು. ಆಮೇಲೆ ಯೋಚನೆ ಮಾಡಿದೆ, ಕೊಲೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ. ಹಾಗಾದರೆ ನೀವು ಅವ್ರು ಕೊಲೆ ಮಾಡಿಲ್ಲ? ಇಲ್ಲ ಸರ್. ನೀವೇ ನೋಡ್ಬೋದು. ಸರ್, ಇವನ್ನ ನೋಡ್ತಾ ಇದ್ರೆ ಯಾಕೋ ಸ್ವಲ್ಪ ವಿಚಿತ್ರ ಕ್ಯಾರೆಕ್ಟರ್ ಅನ್ನಿಸ್ತಾ ಇದೆ. ಇವನು ಯಾವುದಕ್ಕೂ ಜಗ್ತಾ ಇಲ್ಲ ಅಂದರೆ ಇವನೇ ಅವಳನ್ನ ಕೊಲೆ ಮಾಡಿರ್ಬೇಕು. ಒಂದು ಕಡೆ ಕಂಪ್ಲೇಂಟ್ ಕೊಡೋ ನಾಟಕ ಮಾಡಿ ಇನ್ನೊಂದು ಕಡೆ ಹೆಂಡತಿನ ಕೊಲೆ ಮಾಡಿದ್ದಾರೆ. ಯಾವುದೂ ಪ್ರೂಫ್ ಬಿಡದೇ ಇರೋ ಹಾಗೆ ಇವನು ಹಿಂದೆ ಇನ್ಫಾರ್ಮರ್ಸ್ನ ಬಿಡಿ, ಒಂದಲ್ಲ ಒಂದು ಪ್ರೂಫ್ ಸಿಕ್ಕೇ ಸಿಗುತ್ತೆ. ಸರಿ ಸರ್. ಹಾಂ, ಹೇಳೋಣ. ಸುಗುಣ ಏನು ಮಾಡ್ತಿದ್ದಾಳೆ? ಅವಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಕೊಡೋ ಅವಳಿಗೆ. ಹಾಂ, ಕೊಟ್ಟೆ. ತಗೋ ಪುಟ್ಟ. ಹಲೋ ಅಪ್ಪ, ಯಾವಾಗ ಬರ್ತೀಯಾ? ನಾಡಿದ್ದು ಬಂದ್ಬಿಡ್ತೀನಿ ಪುಟ್ಟ. ಅಪ್ಪ, ನಂಗೆ ವೀಕೆಂಡಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಖಂಡಿತ ಹೋಗೋಣ. ಈ ಸಂಡೆ ಪೂರ್ತಿ ನಿನ್ನ ಜೊತೆನೇ ಇರ್ತೀನಿ. ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡಬೇಕು ನೀನೇ ಪ್ಲಾನ್ ಮಾಡು, ಸರಿನಾ? ಓಕೆ ಅಪ್ಪ. ಸರಿ ಪುಟ್ಟ, ಅತ್ತೆಗೆ ಫೋನ್ ಕೊಡು. ಹಾಂ. ಹಾಂ, ಹೇಳು. ಸುಶೀಲಾ, ಸುಗುಣ ಹುಷಾರು. ರಾತ್ರಿ ಮಲ್ಕೊಳ್ಳೋ ಮುಂಚೆ ಹಾಲು ಕೊಡು. ಆಮೇಲೆ ಬೆಳಿಗ್ಗೆ ಟೈಮಿಗೆ ಸರಿಯಾಗಿ ಎಬ್ಸು, ಸರಿನಾ? ಸರಿ ಕಣೋ, ಎಲ್ಲ ಗೊತ್ತು. ನಿನ್ಗೊಬ್ನಿಗೆ ಎಲ್ಲ ಅವಳ ಮೇಲೆ ಕಾಳಜಿ ಇರೋದು. ಓಕೆ, ಬಾಯ್.
ಏನು ರಘು, ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಸರ್, ಆ ದಿನೇಶ್ ಈ ಕೊಲೆಯಲ್ಲಿ ಏನು ಕೈವಾಡ ಹತ್ರ ಕ್ಲೂ ಸಿಗ್ತಾರಾ ಸರ್? ಇದನ್ನ ಹೇಳಕ್ಕೆ ಇಲ್ಲಿಗೆ ಬಂದ್ಯಾ? ಇಲ್ಲ ಸರ್, ಈ ಕಥೆಯಲ್ಲಿ ಇನ್ನೊಬ್ಬ ಲವರ್ ಇದ್ದಾನೆ. ಆಸ್ ಎಕ್ಸ್ಪೆಕ್ಟೆಡ್. ಸೊ ಈ ಲವರೇ ಕಿಲ್ಲರಾ? ಅದನ್ನು ನೀವು ಬಾಯ್ ಬಿಡಿಸ್ಬೇಕು ಸರ್. ಆದರೆ ಈ ಲವ್ವರು 3 ವಾರದ ಕೆಳಗೆ ಈ ನಿರ್ಮಲ್ನ ಕರ್ಕೊಂಡು ಸಕಲೇಶ್ಪುರ ಟ್ರಿಪ್ ಹೋಗಿದ್ದಂತೆ. ಏನು ಆ ರೊಮ್ಯಾಂಟಿಕ್ ಲವರ್ ಹೆಸರು? ನಂದೀಶ್ ಅಂತದ್ದು. ಹೇಳಿ ಮಿಸ್ಟರ್ ನಂದೀಶ್, ಕೊಲೆ ಯಾಕೆ ಮಾಡಿದ್ರಿ? ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಬೋರ್ ಆಗ್ಬಿಟ್ಟಿದೆ ಈ ಕೆಲಸ. ಇಲ್ಲಿ ಬರೋರಿಗೆ ನಾವು ಇದೇ ಪ್ರಶ್ನೆ ಕೇಳ್ತೀವಿ, ಅವ್ರು ಇದೇ ಡೈಲಾಗ್ ಹೊಡಿತಾರೆ. ಆಮೇಲೆ ನಾವು ಲಾಟಿ ರುಚಿ ತೋರಿಸ್ತೀವಿ, ಆಮೇಲೆ ಸತ್ಯ ಬಾಯ್ಬಿಡ್ತಾರೆ. ಸರ್, ಸತ್ಯ ಹೇಳ್ತಿದ್ದೀನಿ ಸರ್. ನಾನು ಯಾಕೆ ಸರ್ ಅವ್ನು ಕೊಲೆ ಮಾಡಲಿ? ಅದೇ ಹಳ್ಸೋಗಿರೋ ಅಫೇರ್ ಸ್ಟೋರಿ. ಮೊದಲು ಅಫೇರ್ ಇಟ್ಕೊಳ್ಳೋದಕ್ಕೆಲ್ಲ ಸೂಪರ್ ಆಗಿರುತ್ತೆ, ಕೊನೆಗೆ ಅದೇ ತಲೆನೋವಾಗುತ್ತೆ. ಮತ್ತೆ ಹೆಣ್ಣಿಂದು ಅದೇ ರಗಳೆ. ಮದುವೆ ಮಾಡ್ಕೋ, ನೀನು ಹೆಂಡ್ತಿಗೆ ಡೈವರ್ಸ್ ಕೊಡು. ಆಶ್ಚರ್ಯ ತಡ್ಕೊಳಕ್ಕಾಗಲ್ಲ. ಕೊಲೆ. ಆ ಕೊಲೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬುದ್ಧಿವಂತಿಕೆ ಪ್ರದರ್ಶನ. ಅದ್ಯಾವುದೋ ಸಿನಿಮಾ ಬಂತಲ್ಲ, ಪೊಲೀಸ್ ಅವ್ರಿಗೆ ಚಳ್ಳೆ ಹಣ್ಣು ತಿನ್ಸೋದು. ಆ ಥರ ನೀವು ಬುದ್ಧಿವಂತಿಕೆ ತೋರಿಸಿ ಹೀರೋ ಆಗಕ್ಕೆ ಹೊರಟಿದ್ದೀರಿ. ಅದು ಸಿನಿಮಾ, ಇದು ರಿಯಲ್ ಸ್ಟೋರಿ. ಇಲ್ಲಿ ಆ ಥರ ಎಲ್ಲ ನಡೆಯಲ್ಲ. ನೀವು ಅಂದ್ಕೊಳ್ಳೋ ಥರ ಏನೂ ನಡ್ತಿಲ್ಲ ಸರ್. ನಮ್ಮದೇನು ಗಾಢ ಪ್ರೇಮ ಅಂತಲೇ ಏನಿಲ್ಲ ಸರ್. ಕಾಲೇಜಲ್ಲಿ ಒಬ್ರನ್ನೊಬ್ರು ಇಷ್ಟಪಡ್ತಿದ್ವಿ, ಆದರೆ ಮದುವೆ ಆಗೋಕ್ಕಾಗಲಿಲ್ಲ. 5 ವರ್ಷ ಆದಮೇಲೆ ಮತ್ತೆ ಭೇಟಿ ಆಯ್ತು. ಇಬ್ಬರು ಇಷ್ಟಪಟ್ಟು ಟೈಮ್ ಸಿಕ್ಕಾಗ ಊರಿಂದ ಆಚೆ ಹೋಗಿ ಎಂಜಾಯ್ ಮಾಡ್ತಾಯಿದ್ವಿ ಸರ್. ಇಬ್ಬರು ಮಾತಾಡ್ಕೊಂಡಿದ್ವಿ ಸರ್. ಒಂದು ಮದುವೆ ಆಯ್ತು ಅನುಭವಿಸ್ತಿರೋದೇ ಸಾಕು, ಮತ್ತೆ ಅದೇ ರಗಳೆ ಮಾಡ್ಕೊಳೋದು ಬೇಡ. ಟೈಮ್ ಸಿಕ್ಕಾಗ ಖುಷಿಯಾಗಿರೋಣ ಅಂತ. ಮತ್ತೆ ಈ ಅಫೇರ್ ಬಗ್ಗೆ ನಿರ್ಮಲಾ ಗಂಡ ದಿನೇಶಿಗೆ ಗೊತ್ತಾಗಿ ಅವನೇನಾದ್ರೂ ಕೊಲೆ ಮಾಡ್ತಿರ್ಬೋದಾ? ನಾವು ಯಾವತ್ತೂ ಅವನ ಹತ್ರ ಸಿಗಾಕೊಂಡಿಲ್ಲ ಸರ್. ಹಾಂ, ಹೋದ್ಸಲಿ ಟ್ರಿಪ್ಪಿಗೆ ಹೋದಾಗ ಅವನಿಗೆ ಗೊತ್ತಾಗಿದೆ ಅಂತ ನಿರ್ಮಲಾ ಹೇಳ್ತಾ ಇದ್ದು ಸರ್. ಹಾಗಾದರೆ ಇದು ನಿಮ್ಮ ಹೆಂಡ್ತಿದೇನಾದರೂ ಕೆಲಸನಾ? ಸಾಧ್ಯನೇ ಇಲ್ಲ ಸರ್. ಈ ಪ್ರೀತಿ ದ್ವೇಷದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಮಿಸ್ಟರ್ ನಂದೀಶ್. ಸರ್, ನಾನು ಕಡಿಮೆ ಓದಿರೋ ಒಂದು ಹಳ್ಳಿ ಹುಡುಗಿನ ಮದುವೆ ಆಗಿದೆ. ಅವಳು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಏನು ಪ್ರಶ್ನೆ ಮಾಡದೇ ಇರಲಿ ಅಂತ. ಫಸ್ಟ್ ಆಫ್ ಆಲ್, ಈ ನಿರ್ಮಲ್ ಅಫೇರ್ ಬಗ್ಗೆ ನನ್ನ ಹೆಂಡ್ತಿಗೆ ಏನೂ ಗೊತ್ತಿಲ್ಲ ಸರ್. ಅಕಸ್ಮಾತ್ ನೀವು ಹೋಗಿ ಹೇಳಿದ್ರು ಅವಳು ನಂಬಲ್ಲ ಸರ್. ಯಾಕಂದರೆ ನಾನು ಅವಳನ್ನು ಆ ಥರ ಪ್ರಿಪೇರ್ ಮಾಡಿದ್ದೀನಿ ಸರ್. ಆಯ್ತು ಬಿಡ್ರಿ, ನಿಮ್ಮ ಈ ಬುದ್ಧಿವಂತಿಕೆಗೆ ಒಂದು ಅವಾರ್ಡ್ ಕೊಡ್ಸೋಣ. ಈ ಕೊಲೆ ಮಾಡಿಸೋದ್ರಲ್ಲಿ ಮಾಡಿದ್ರಲ್ಲಿ ನಿಮ್ಮ ಬುದ್ಧಿವಂತಿಕೆ ಪ್ರದರ್ಶನ ಹೇಗಾಯಿತು ಅದನ್ನು ಹೇಳಿ. ಸರ್, ನಿಜ ಹೇಳ್ತಾ ಇದ್ದೀನಿ ಸರ್. ನಾನು ನಿರ್ಮಲನ ಕೊಲೆ ಮಾಡಿಲ್ಲ. ನಾವಿಬ್ಬರು ಖುಷಿಯಾಗಿ ಆರಾಮಾಗೇ ಇದ್ವಿ ಸರ್. ಆದರೆ ಇನ್ಯಾರೋ ಒಬ್ರು ಖುಷಿಯಾಗಿರಲಿಲ್ಲ. ನಿಮ್ಮಿಬ್ಬರ ಬಗ್ಗೆ ಗೊತ್ತಾಗಿ ಇನ್ಯಾರೋ ಆರಾಮಾಗಿರಲಿಲ್ಲ, ನೆಮ್ಮದಿ ಕಳ್ಕೊಂಡಿದ್ರು. ಅದು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ನಿರ್ಮಲಾ ಕೊಲೆಯಲ್ಲಿ ಪ್ರಮುಖವಾದ ಆರೋಪಿಗಳು ಇಬ್ಬರೇ ಇದ್ದಿದ್ದು. ಒಂದು ಆಕೆಯ ಗಂಡ ದಿನೇಶ್, ಮತ್ತೊಂದು ಆಕೆಯ ಪ್ರಿಯಕರ ನಂದೀಶ್. ಇಬ್ಬರಲ್ಲೂ ಕೊಲೆ ಮಾಡೋ ಮೋಟಿವ್ಸ್ ಇತ್ತು. ಆದರೆ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಸಿಗಲಿಲ್ಲ. ಪೊಲೀಸ್ನವರು ಇವರಿಬ್ಬರಲ್ಲಿ ಯಾರೋ ಸುಳ್ಳು ಹೇಳ್ತಿದ್ದಾರೆ, ಏನೋ ಮುಚ್ಚಿಡ್ತಾ ಇದ್ದಾರೆ, ಇಬ್ಬರಲ್ಲಿ ಒಬ್ಬ ಖಂಡಿತ ಕೊಲೆಗಾರ ಅಂತ ಲೆಕ್ಕಾಚಾರ ಹಾಕ್ತಾ ಇರೋ ಟೈಮಲ್ಲಿ ಒಬ್ಬ 3ನೇ ವ್ಯಕ್ತಿ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ತು. ಈ ಮಾಹಿತಿ ಆ ಸೀರಿಯಲ್ ಕಿಲ್ಲರ್ ಬಗ್ಗೆ ಸಿಕ್ಕ ಮೊದಲ ಕ್ಲೂ ಆಗಿತ್ತು. ಆದರೆ ಅದರಿಂದ ಆ ಸೀರಿಯಲ್ ಕಿಲ್ಲರ್ ಯಾರು ಅಂತ ಪತ್ತೆ ಆಗುವಷ್ಟು ಸುಲಭ ಇತ್ತ ಈ ಕೇಸು. ಸರ್, ದಿನೇಶ್ ಮತ್ತು ನಂದೀಶ್ ಫೋನ್ ರೆಕಾರ್ಡ್ ಎಲ್ಲ ನೋಡಾಯ್ತು ಸರ್. ಅವರಿಬ್ಬರು ನಿರ್ಮಲನ್ ಕೊಲೆ ಮಾಡಿರೋದು ಅಥವಾ ಸುಪಾರಿ ಕೊಟ್ಟಿರೋದು ಯಾವುದಕ್ಕೂ ಕ್ಲೂ ಸಿಗ್ತಾ ಇಲ್ಲ. ನಿರ್ಮಲಾ ಅಫೇರ್ ಇಟ್ಕೊಂಡಿರೋದಕ್ಕೆ ಒಂದು ದಿನೇಶಿಗೆ ಪ್ರಾಬ್ಲಮ್ ಇರಬೇಕು, ಇಲ್ಲ ನಂದೀಶಿಗೆ ಪ್ರಾಬ್ಲಮ್ ಇರಬೇಕು. ಇನ್ಯಾವ ಮೋಟಿವೇಶನ್ ಇರೋದು ಸಾಧ್ಯ? 3ನೇ ವ್ಯಕ್ತಿನೂ ಆಗಿರ್ಬೋದಲ್ವ ಸರ್? ಯಾರು? ಈ ನಿರ್ಮಲಾ ಕಾಲ್ ಡೀಟೇಲ್ಸ್ನಲ್ಲಿ ಕಾಣಿಸ್ತಿರೋ ಎಲ್ಲ ನಂಬರ್ನೂ ನೋಡಿದ್ವಿ, ಆದರೆ 1 ನಂಬರ್ ಮೇಲೆ ಡೌಟ್ ಬರ್ತಾ ಇದೆ. ಯಾರ್ದದು ನಂಬರು? ಫೇಕ್ ಐ ಡಿ, ಫೇಕ್ ಅಡ್ರೆಸ್ ಇರುತ್ತೆ. ಕರೆಕ್ಟ್ ಸರ್. ಎರ್ನಾಕುಲಂನಲ್ಲಿರೋ ಮೊದಲೇ ಅನ್ನೋ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಯೂಸ್ ಮಾಡಿ ಅದರಿಂದ ಶಿವಾಜಿನಗರದಲ್ಲಿರೋ ಒಂದು ಮೊಬೈಲ್ ಅಂಗಡಿಯಲ್ಲಿ ನಂಬರ್ ಖರೀದಿಯಾಗಿದೆ ಸರ್. ಅದರಿಂದ ನಿರ್ಮಲಾಗೆ 1-2 ಸಲ ಫೋನ್ ಹೋಗಿದೆ. ನಿರ್ಮಲಾನು ಆ ನಂಬರ್ಗೆ ಫೋನ್ ಮಾಡಿದ್ದಾಳೆ. ನಿರ್ಮಲಾ ಕೊನೆಗೆ ಫೋನ್ ಮಾಡಿದ್ದು ಅದೇ ನಂಬರ್ಗೆ. ನಿರ್ಮಲಾ ಡೆಡ್ ಬಾಡಿ ಸಿಕ್ಕಿರೋ ದಿನ ಸಂಜೆ 4 ಗಂಟೆಗೆ ಆ ನಂಬರ್ ಸ್ವಿಚ್ ಆಫ್ ಆಗಿದೆ. ಆ ಮದುವೆ ಯಾರನ್ನ ವಿಚಾರಿಸೆ ಸರ್, ಆದರೆ ಆ ನಂಬರ್ ಅವನದಲ್ಲ. ಅವನ ಪ್ಯಾನ್ ಕಾರ್ಡು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಕಳುವಾಗಿದೆ ಅಂತ ಹೇಳ್ದ. ಅವನೂರಲ್ಲಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ. ಅದನ್ನು ಕ್ರಾಸ್ ಚೆಕ್ಕು ಮಾಡಿದೆ. ಯಾರೋ ತುಂಬ ತಲೆ ಉಪಯೋಗಿಸ್ತಾನೆ. ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಿರೋ ವ್ಯಕ್ತಿಯ ಪಾನ್ ಕಾರ್ಡ್ ಕದ್ದಿದ್ದಾನೆ ಅಂದರೆ ಮೇ ಬಿ ಲೇಟ್ ನೈಟ್ ಇರಬೇಕು. ಒಂದು, ಈ ವ್ಯಕ್ತಿ ಅದೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ, ಇಲ್ಲ
ಯಾವ್ದಾದ್ರು ಸ್ಟೇಷನಲ್ಲಿ ಟ್ರೈನ್ ನಿಂತಾಗ ಎಲ್ಲರೂ ನಿದ್ದೆ ಮಾಡೋ ಟೈಮ್ ನೋಡಿ ಆ ಕಾರ್ಡ್ ತಂದಿದ್ದಾನೆ. ಒಂದು ಪರ್ಫೆಕ್ಟ್ ಮರ್ಡರ್ ಮಾಡಿ ನಮ್ಮನ್ನ ಮಿಸ್ಲೀಡ್ ಮಾಡೋ ಪ್ಲಾನ್. ನೀವೇ ಇಲ್ಲಿಗೆ ಬಂದ್ರಿ, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲಿ ಏನಿದೆ ಬಿಡಿ ಸರ್, ನನಗೂ ಸಿಟಿನಲ್ಲಿ ಬೇರೆ ಕೆಲಸ ಇತ್ತು. ಅವತ್ತು ನೀವು ಫೋನಲ್ಲಿ ಯಾವುದೋ ಕೇಸ್ ಬಗ್ಗೆ ಹೇಳ್ತಾ ಇದ್ರಲ್ಲ ಸರ್, ನಮ್ಮ ವ್ಯಾಪ್ತಿಗೆ ಸೇರಿರೋ ಫಾರೆಸ್ಟ್ ಏರಿಯಾದಲ್ಲಿ ವಾರದ ಹಿಂದೆ ಒಂದು ಡೆಡ್ ಬಾಡಿ ಸಿಕ್ತು ಸರ್. ಅದು ಡಿಟೋ ನಿಮ್ಮ ಕೇಸ್ಗೆ ಮ್ಯಾಚ್ ಆಗ್ತಾ ಇದೆ. ಅಂದರೆ ಕಾರ್ಡ್ ಮಧ್ಯೆ ಕೊಲೆ ಆಗಿರೋ ಆ ನಿರ್ಮಲಾ ಕೇಸ್ ಜೊತೆನಾ? ಹೌದು ಸರ್. ಬಾಡಿಯಿಂದ ಕೈ ಕಾಲು ತಲೆ ಎಲ್ಲ ಸಪ್ರೇಟ್ ಆಗಿತ್ತು. ಆಕೆ ಮೈ ಮೇಲೆ ಬಟ್ಟೆನೇ ಇರಲಿಲ್ಲ. ಆಮೇಲೆ ಅವಳ ಮೇಲೆ ಯಾವುದೇ ರೀತಿ ಲೈಂಗಿಕ ಚಟುವಟಿಕೆ ನಡೆದಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅವಳ ದೇಹದಲ್ಲಿ ಅಲ್ಫ್ರಾಜಿಫೈನ್ ಅನ್ನೋ ಸ್ಯಾಡಿಟ್ಯೂಡ್ ಡ್ರಗ್ಸ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. 2 ದಿವಸ ಆದಮೇಲೆ ಮಿಕ್ ಪಾರ್ಟ್ಗಳು ಸಿಕ್ತು ಸರ್. ಆಮೇಲೆ ಮಿಸ್ಸಿಂಗ್ ರಿಪೋರ್ಟ್ ಹುಡುಕಾಡಿದ್ರೆ ನಮ್ಮೂರಿನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಜಾನ್ವಿ ಅನ್ನೋ ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಎಲ್ಲಾನು ಡಿಟೋ ನಮ್ಮ ಕೇಸ್ ಥರನೇ ನಡೆದಿದೆ. ಇಲ್ಲಿವರೆಗೂ ನಡೆದಿರೋದಲ್ಲ ಸರ್, ಮುಂದಿನ ಕೂಡ. ಆಕೆನೂ ಒಬ್ಬನ ಜೊತೆ ಲವ್ ಅಫೇರ್ ಇಟ್ಕೊಂಡಿದ್ಲು. ಅವಳು ಒಂದು ನಂಬರ್ಗೆ ಕೊನೆದಾಗ ಫೋನ್ ಮಾಡಿದ್ದಾಳೆ. ಆ ನಂಬರ್ನ ಯಾವುದೋ ಫೇಕ್ ID ಬಳಸಿ ತೊಗೊಂಡಿರೋದು. ಆ ವ್ಯಕ್ತಿನ ವಿಚಾರಿಸಿದಾಗ ಆ ನಂಬರ್ ನಂದಲ್ಲ ಅಂತ ಹೇಳ್ದ. ರಾತ್ರಿ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಅರಸೀಕೆರೆನಲ್ಲಿ ಅವನ ಡ್ರೈವಿಂಗ್ ಲೈಸೆನ್ಸ್ ಕಳವಾಗಿತ್ತಂತೆ. ಅದನ್ನ ಇಟ್ಕೊಂಡು ಕೊಲೆ ಮಾಡಿದ ವ್ಯಕ್ತಿ ಒಂದು ಸಿಮ್ ಕಾರ್ಡ್ನ ತಗೊಂಡಿದ್ದಾನೆ. ಕೊಲೆ ಆಗ್ತಿದ್ದಾಗೆ ಆ ನಂಬರು ಸ್ವಿಚ್ ಆಫ್ ಆಗಿದೆ. 2 ಕೇಸು ಸೇಮ್ ಟು ಸೇಮ್ ಇದೆ. ಹಾಗಾದರೆ ಇದು ಸೀರಿಯಲ್ ಕಿಲಿಂಗ್ ಕೇಸ್ ಅನ್ಸುತ್ತಾ ನಿಮಗೆ? ನನಗೂ ಅದೇ ಡೌಟ್ ಬಂತು ಸರ್. ನಮ್ಮ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಈ ರೀತಿ ಕೊಲೆ ಆಗಿದೆಯಾ ಅಂತ ವಿಚಾರಿಸಿದೆ. ವೆರಿ ಶಾಕಿಂಗ್ ಸರ್. ಕಳೆದ 2 ವರ್ಷದಲ್ಲಿ ಇದೇ ರೀತಿ 4 ಮರ್ಡರ್ ಆಗಿದೆಯಂತೆ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದೇ ಥರ. ಸೊ ಪಕ್ಕಾ ಸೀರಿಯಲ್ ಕಿಲಿಂಗ್ ಕೇಸೇ? ಹೌದು ಸರ್. ಆದರೆ ನಂದೊಂದು ಸ್ಮಾಲ್ ಸಜೆಷನ್. ಏನು? ಹಿಂದೆ ಒಂದು ಸಾರಿ ನಾನು ಈ ಥರದ ಕೇಸ್ನ ಟ್ರ್ಯಾಕ್ ಮಾಡಿದ್ದೆ. ಆಗ ಒಬ್ಬರು ಸೈಕಿಯಾಟ್ರಿಸ್ಟ್ ಸಹಾಯ ತಗೊಂಡಿದ್ದೆ. ಈ ಕೊಲೆ ಮಾಡಿರೋ ವ್ಯಕ್ತಿ ಒಬ್ಬನೇ ಆಗಿದ್ರೆ ಅವನು ಯಾರು, ಅವನ ವ್ಯಕ್ತಿತ್ವ ಏನು, ಯಾಕೆ ಈ ರೀತಿ ಎಲ್ಲ ಕೊಲೆ ಮಾಡ್ತಾ ಇದ್ದಾನೆ, ಯಾಕೆ ಬರೀ ಹೆಂಗಸರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ಅವ್ರು ಚೆನ್ನಾಗಿ ಡಿಕೋಟ್ ಮಾಡ್ತಾರೆ ಸರ್. ನಿಮ್ಮ ಏರಿಯಾದರೆ ಸರ್ ಮನೋರಮಾ ಪಾಟೀಲ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ಈ 2 ವರ್ಷದಲ್ಲಿ ಲೆಕ್ಕಕ್ಕೆ ಸಿಕ್ಕಿದ್ದು 5 ಮರ್ಡರ್ ಕೇಸ್ಗಳು. ಲೆಕ್ಕಕ್ಕೆ ಸಿಗದೇ ಇರೋದು, ಬಾಡಿ ಐಡೆಂಟಿಫೈ ಆಗದೇ ಇರೋ ಕೇಸ್ಗಳು ಇದ್ವೋ ಏನೋ. ಈ ಎಲ್ಲ ಕೊಲೆಗಳಲ್ಲೂ ಒಂದು ಪ್ಯಾಟ್ರನ್ ಇತ್ತು. ಮೋಡಸ್ ಅಪರಂಡಿ ಸೇಮ್ ಟು ಸೇಮ್. ಕೊಲೆಗಾರ ಟ್ರೈನಲ್ಲಿ ಓಡಾಡೋರು ಅಥವಾ ಬಸ್ನಲ್ಲಿ ಟ್ರಾವೆಲ್ ಮಾಡೋರ ID ಕಾರ್ಡ್ ಕದ್ದು ಅದರಲ್ಲಿ ಸಿಮ್ ಖರೀದಿಸಿ ಅದನ್ನು ಕೊಲೆ ಮಾಡೋದಕ್ಕೆ ಬಳಸ್ತಾ ಇದ್ದ. ಎಲ್ಲೂ ಕೂಡ ಯಾವುದೇ ಸುಳಿವು ಬಿಟ್ಕೊಡ್ತಾ ಇರಲಿಲ್ಲ. ಹಾಗಾಗಿ ಈ ಅಷ್ಟೂ ಕೇಸ್ಗಳು ಸಾಲ್ವ್ ಆಗದೆ ಹಾಗೆ ಉಳಿದಿದ್ವು. ಆದರೆ ಈ ಸಲ ಪೊಲೀಸ್ನವರು ಶತಾಯಗತಾಯ ಈ ಕೇಸ್ನ ಸಾಲ್ವ್ ಮಾಡಲೇಬೇಕು, ಆ ಕೊಲೆಗಾರನ ಹಿಡಿಲೇಬೇಕು ಅಂತ ಪಣ ತೊಟ್ಟಿದ್ರು. ಈ ಕೇಸ್ನಲ್ಲಿ ಕೊಲೆಗಳು ಯಾಕೆ ಹೀಗಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೈಕಿಯಾಟ್ರಿಸ್ಟ್ ಮನೋರಮಾ ಪಾಟೀಲ್ ಅವರ ಸಹಾಯ ತಗೊಂಡ್ರು. ಮನೋರಮಾ ಅವರಿಂದ ಈ ಕೇಸ್ಗೆ ಬೇಕಾದ ಬ್ರೇಕ್ ಥ್ರೂ ಸಿಗೋ ಸಾಧ್ಯತೆ ಇತ್ತ. ಯಾರು ಹುಡುಗ? ಹಲೋ, ಎಕ್ಸ್ಕ್ಯೂಸ್ ಮೀ, ಮೈಂಡ್ ಯುವರ್ ಬಿಸ್ನೆಸ್. ನನ್ನ ಮಗುನ ಪಾರ್ಕಲ್ಲಿ ಆಟಾಡಿಸ್ಬೇಕಾದ್ರೆ ನೋಡಿದ್ದೆ. ನೀನೊಂದು ಹುಡುಗನ ಜೊತೆ ಇದ್ದೆ. ಯಾರಿಗೆ ಮೋಸ ಮಾಡ್ತಿದ್ಯಾ? ಇವನ್ಗೋ ಅವನ್ಗೋ ಪ್ರೀತಿಲಿ ಮೋಸ ಮಾಡಬಾರ್ದು. ಹಲೋ, ಇದನ್ನೆಲ್ಲ ಕೇಳಕ್ ನೀನ್ ಯಾರೋ? ನಿನ್ ಕೆಲ್ಸ ಎಷ್ಟಿದೆ ಅಷ್ಟ್ ನೋಡ್ಕೋ. ನಾನು ಯಾರ ಜೊತೆಲಾದ್ರೂ ಇರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನಮ್ಮ ಅಪ್ಪನೇ ನನ್ ಪ್ರಶ್ನೆ ಮಾಡಲ್ಲ, ಬಂದ್ಬಿಟ್ಟ ಇವನು. ಬಾ ಹೋಗೋಣ. ಬಾ. ಯಾರೇ ಲೂಸು? ನೀ ಯಾರ ಜೊತೆ ಇದ್ದೆ ಅಲ್ಲಿ? ಏನು ನೀನು ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ಇಲ್ಲ ಚಿನ್ನ, ಸುಮ್ಮನೆ ಕೇಳಿದೆ. ನನ್ ಕಸಿನ್ ಅವನು ನನ್ ಮನೆ ಕಡೆ ಹೊರಟಿದ್ದ. ನೀನು ಬರ್ತೀಯಾ ಅಂತ ಕೇಳ್ದ. ನಾನು ಇನ್ನೊಂದು ಮೀಟ್ ಮಾಡಕ್ ಬರ್ತಿದ್ದೀನಿ ಅಂತ ಹೇಳ್ದೆ. ಸೊ ಅವ್ನು ಹೋದ. ಫೋನ್ ಮಾಡ್ಕೊಡ್ಲಾ? ಮಾತಾಡ್ತೀಯಾ? ಇಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ಐಸ್ ಕ್ರೀಮ್ ಏನಾದ್ರು ತಿಂತೀಯಾ? ಇನ್ಸ್ಪೆಕ್ಟರ್, ನನಗೆ ಸ್ವಲ್ಪ ಟೈಮ್ ಕೊಡಿ. ಈ ಕೇಸ್ಗಳನ್ನೆಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ಈ ವ್ಯಕ್ತಿ ಎಂಥವನು, ಎಲ್ಲಿರ್ತಾನೆ, ಹೇಗಿರ್ತಾನೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಟೈಮ್ ಜಾಸ್ತಿ ಇಲ್ಲ ಮೇಡಮ್. ನಮ್ಗೆ ಆ ವ್ಯಕ್ತಿ ಸಿಗೋದು ಬಹಳ ಮುಖ್ಯ. ಆದಷ್ಟು ಬೇಗ ಸಿಗ್ತಾನೆ. ಅದಕ್ಕೆ ಅವ್ನ ಪ್ಯಾಟ್ರನ್ನ ಅರ್ಥ ಮಾಡ್ಕೋಬೇಕು. ಎಲ್ಲ ಒಂದೇ ಥರ ಇದೆ ಅಂದರೆ ಅವನು ಮಾನಸಿಕ ಅಸ್ವಸ್ಥ ಇರಬೇಕು. ಎಲ್ಲ ಕಡೆ ಹೆಣ್ಣಿನ ಕೊಲೆನೇ ಆಗಿರೋದು. ಸೊ ಅವನಿಗೆ ಹೆಣ್ಣಿನ ಮೇಲೆ ಕೋಪನೋ ಇಲ್ಲ ದ್ವೇಷನೋ ಇರಬೇಕು. ಹೆಣ್ಣು, ಲವ್ ಫೇಲ್ಯೂರು, ಈ ಥರ ಲಕ್ಷಾಂತರ ಕೇಸ್ಗಳಿದೆ. ಆದರೆ ಲವ್ವಲ್ಲಿ ಹುಡುಗಿ ಬಿಟ್ಟು ಹೋಗಿರೋದಕ್ಕೆ ಈ ಥರ ಕೋಪ, ದ್ವೇಷ ಎಷ್ಟು ಜನಕ್ಕೆ ಇರುತ್ತೆ ಅಲ್ವಾ? ಬಂದಿರತ್ತೆ, ಆದರೆ ಎಲ್ಲರೂ ಕೊಲೆ ಮಾಡಲ್ಲ ಅಲ್ವಾ?
ಅದು ಇಷ್ಟು ನಿರ್ದಾಕ್ಷಿಣ್ಯವಾಗಿ. ಆ ವ್ಯಕ್ತಿ ಅಗ್ರೆಸಿವ್ ಆಗಿರ್ಬೋದು. ಅತ್ಯಾಗಿ ಪ್ರೀತಿ ಮಾಡ್ದವನು ಅವನ ಪ್ರೀತಿಲಿ ಕಲ್ಮಶ ಇರಲ್ಲ. ಪ್ರೀತಿ ಅನ್ನೋದು ಎಟರ್ನಲ್ ಅಂತ ನಂಬಿರೋನು. ಅವ್ನ ನಂಬಿಕೆಗೆ ಮೋಸ ಆದಾಗ ಅವನಿಗೆ ಆಘಾತ ಆಗಿದೆ. ಅದರಿಂದ ಅವನ್ ಸ್ಥಿಮಿತ ಕಳ್ಕೊಂಡು ಈ ಥರ ಕೊಲೆಗಳನ್ನ ಮಾಡ್ತಿರ್ಬೋದು. ಸೊ ನನಗೆ ಸ್ವಲ್ಪ ಟೈಮ್ ಕೊಡಿ. ಈ ಎಲ್ಲ ಕೇಸ್ಗಳನ್ನ ಸ್ಟಡಿ ಮಾಡಿದ್ರೆ ಒಂದು ಕ್ಲಾರಿಟಿ ಬರುತ್ತೆ. ನಮ್ಮ ಲೆಕ್ಕಕ್ಕೆ ಸಿಕ್ಕಿರೋದು 5 ಕೊಲೆಗಳು, ಇನ್ನೂ ಬೇಕಾದಷ್ಟು ಆಗಿರ್ಬೋದು. ಆದರೆ ಮುಂದಿನ ಕೊಲೆ ಆಗೋ ಅಷ್ಟರೊಳಗೆ ಇವನು ನಮ್ಮ ಕಸ್ಟಡಿನಲ್ಲಿ ಇರಬೇಕು. ನನ್ಗೆ ಅರ್ಥ ಆಗುತ್ತೆ. ಐ ಡೂ ಮೈ ಲೆವೆಲ್ ಬೆಸ್ಟ್. ಮಿಕ್ಕಿದ ಕೆಲಸ ಎಲ್ಲ ಬದಿಗಿಟ್ಟು ಇದನ್ನೇ ಟಾಪ್ ಪ್ರಯಾರಿಟಿ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಗೊತ್ತಿಲ್ದಿದ್ರೆ ನೆಮ್ಮದಿ. ನೀನು ಮಲ್ಕೋ. ಬೆಳಿಗ್ಗೆ ರೆಸ್ಟೋರೆಂಟಲ್ಲಿ ತಿಂಡಿ ತಿನ್ಕೋ. ನಾವು 10:15 ಗಂಟೆಗೆ ಹೊರಟ್ಬಿಡ್ಬೇಕು ಇಲ್ಲಿಂದ. ಸರಿ ಸರ್. ಬಾದಾಲಿ. ಅಕ್ಷಯ್ ಕರ್ಕೊಂಡು ಬಂದಿರೋ ಹಾಲಪ್ಪ ಮತ್ತು ಶ್ರೀಮತಿ ಅನ್ನೋರು ಗಂಡ ಹೆಂಡತಿ ಅಲ್ಲ ಅನ್ನೋದನ್ನ ಬಾಯಿ ಬಿಟ್ಟು ಹೇಳೋ ಅಗತ್ಯ ಇರಲಿಲ್ಲ. ಅವರಿಬ್ಬರ ಬಗ್ಗೆ ಅಕ್ಷಯ್ಗೆ ಒಂದು ಕೆಟ್ಟ ಕೋಪ ಬರ್ತಾ ಇತ್ತು. ಅವರಿಬ್ಬರ ಬಗ್ಗೆ ಯಾಕೆ ಆ ಕೋಪ? ಅವರು ಅಕ್ಷಯ್ಗೆ ಏನು ಮಾಡಿದರು? ಆವತ್ತು ರಾತ್ರಿ ಆ ಜೋಡಿ ಸರಸದ ಸುಖದಲ್ಲಿದ್ದರೆ ಅಕ್ಷಯ್ ಮಾತ್ರ ಒಳಗೊಳಗೆ ಕುದೀತಾ ಇದ್ದ. ಅವನ ತಲೆಯಲ್ಲಿ ಒಂದು ಯೋಚನೆ ಓಡ್ತಾ ಇತ್ತು. ಆದರೆ ಅವನ ಮನಸ್ಸಲ್ಲಿ ತಮ್ಮ ಬಗ್ಗೆ ಕೋಪ ಇದೆ ಅನ್ನೋ ಅಂದಾಜು ಕೂಡ ಆ ಜೋಡಿಗಿರಲಿಲ್ಲ. ಒಂದು ರಾತ್ರಿಯ ಸುಖಕ್ಕೋಸ್ಕರ ಬಂದವರವರು ಮಾರನೇ ದಿನ ಖುಷಿಯಾಗಿ ಹೊರಟರು. ಆದರೆ ಅವರ ಈ ಸಂತೋಷ ಸ್ವಲ್ಪ ದಿನದಲ್ಲೇ ಮಾಯ ಆಗೋದ್ರಲ್ಲಿತ್ತು. ಥ್ಯಾಂಕ್ ಯು. ಮೇಡಮ್, ನಿಮ್ಗೆ ಯಾವಾಗಾದ್ರೂ ಟ್ಯಾಕ್ಸಿ ಬೇಕಾದರೆ ನಂಗೆ ಕಾಲ್ ಮಾಡಿ. ಮಾರ್ಕೆಟಲ್ಲಿ ಏನು ನಡೀತಾ ಇದೆಯೋ ಅದಕ್ಕಿಂತ 2 ರೂಪಾಯಿ ಕಿಲೋಮೀಟರ್ ಕಮ್ಮಿನೇ ತಗೋತೀನಿ ಮೇಡಮ್. ಹೌದಾ? ಸರಿ, ನಿಮ್ಮ ನಂಬರ್ ಇದ್ರೆ ಕೊಡಿ. ತಗೊಳ್ಳಿ ಮೇಡಮ್. ನಿಮ್ಮ ಹೆಸರು ಏನು ಹೇಳಿದ್ರಿ? ಪ್ರಸಾದ್ ಅಂತ ಮೇಡಮ್. ಸರಿ, ನನ್ನ ಕಾರ್ ಏನಾದರೂ ಬೇಕಾದರೆ ನಿಮಗೆ ಫೋನ್ ಮಾಡ್ತೀನಿ. ರೀ, ನಿಮಗೆ 100 ವರ್ಷ ರೀ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಪಲ್ಲವಿ ನಿನ್ನ ಕೇಳ್ತಾ ಇದ್ಲು. ಹಲೋ, ಗೊತ್ತಾಯ್ತಾ ಯಾರು ಅಂತ? ಅದೇ 4 ದಿನದಿಂದ ಮಡಿವಾಳ ಡ್ರಾಪ್ ಮಾಡಿದ್ರಲ್ವಾ? ಹಾಂ ಗೊತ್ತಾಯ್ತು, ಹೇಳಿ ಮೇಡಮ್. ಸ್ವಲ್ಪ ಕೆಲಸ ಇತ್ತು, ಕಾರ್ ಬೇಕಾಗಿತ್ತು. ಆಯ್ತು, ಬರ್ತೀನಿ ಮೇಡಮ್. ಮನೆ ಹತ್ರನ ಪಿಕಪ್? ಎಷ್ಟೊತ್ತಿಗೆ ಬರಬೇಕು? ಇವತ್ತಲ್ಲ, ಶನಿವಾರ ಬೆಳಗ್ಗೆ 10 ಗಂಟೆಗೆ ಬೇಕಾಗಿತ್ತು. ಬರ್ತೀನಿ ಮೇಡಮ್. ಎಲ್ಲಿ ಹೋಗ್ಬೇಕು? ಎಷ್ಟು ಜನ ಇರ್ತೀರಾ? ಇಲ್ಲಿಂದ ನಾನು ಒಬ್ಳೆ ಚಿಂತಾಮಣಿಯಲ್ಲಿ ನನ್ನ ಫ್ರೆಂಡ್ ಒಬ್ಳು ಬರ್ತಾಳೆ. ಅಲ್ಲಿಂದ ನಾವಿಬ್ರು ಮುಳ್ಬಾಗ್ಲು ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅದೇ ದಿನ ವಾಪಸ್ ಬರಬೇಕು. ಸರಿ ಮೇಡಮ್, ಶನಿವಾರ ಬೆಳಿಗ್ಗೆ 9 ಗಂಟೆ ನಿಮ್ಮ ಮನೆ ಹತ್ರ ಬರ್ತೀನಿ. ಸರಿ ಸರ್, ತುಂಬ ಲೇಟ್ ಆಗ್ತಾ ಇದೆ. ನಾವು ಟೈಮ್ ಕೊಟ್ಟಷ್ಟು ಕೊಲೆಗಾರ ನೆಕ್ಸ್ಟ್ ಟಾರ್ಗೆಟ್ನ ಅಟ್ಯಾಕ್ ಮಾಡ್ಬೋದು. ಸರ್, ನಾನೇ ಫೋನ್ ಮಾಡಬೇಕು ಅಂತಿದ್ದೆ. ಇನ್ 2 ಅವರ್ಸ್ ಬಿಟ್ಕೊಂಡು ನೀವು ಇಲ್ಲಿ ಬರ್ಬೋದು. ಏನಾದರೂ ಪ್ಯೂಸ್ ಇತ್ತಾ? ನೀವು ಬನ್ನಿ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಒಂದು ಶ್ಯೂರ್ ಆಗಿ ಹೇಳ್ತೀನಿ, ಈ ಕೊಲೆಗಾರ ಒಬ್ಬ ಬಾಡಿಗೆ ಕಾರ್ ಓಡಿಸೋನು.
ಏನು ಹೇಳಿದ್ರು ಸರ್? ಇನ್ 2 hours ಬರಕ್ಕೆ ಹೇಳು. ಕೊಲೆಗಾರ ಟ್ಯಾಕ್ಸಿ ಓಡಿಸೋನು ಅಂತ ಶೂರಾಗಿ ಹೇಳ್ತಿದ್ದಾರೆ. ಬರೀ ಬಾಡಿಗೆ ಕಾರ್ ಓಡಿಸೋಣಂದ್ರೆ ಹೇಗೆ ಹುಡ್ಕೋದು ಸರ್? ನೋಡೋಣ ಬೇರೆ ಏನಾದರೂ ಡೀಟೇಲ್ಸ್ ಕೊಡ್ತಾರ ಅಂತ. ಸೈಕ್ಯಾಟ್ರಿಸ್ಟ್ ಮನೋರಮ ಹೇಳ್ತಾ ಇದ್ದ ಆ ಬಾಡಿಗೆ ಕಾರ್ ಓಡಿಸೋನು ಅಕ್ಷಯ. ಆವತ್ತು ರಾತ್ರಿ ಆ ಜೋಡಿ ಒಂದು ರೆಸಾರ್ಟ್ನಲ್ಲಿ ಉಳ್ಕೊಂಡಾಗ ಅವನ ತಲೆಯಲ್ಲಿ ಓಡ್ತಾ ಇದ್ದ ಯೋಚನೆ ಈ ಕೊಲೆದೇನ. ಅಕ್ಷಯ್ ಯಾಕೆ ಶ್ರೀಮತಿ ಹತ್ರ ತನ್ನ ಹೆಸರು ಪ್ರಸಾದ್ ಅಂತ ಸುಳ್ಳು ಹೇಳಿದ್ದ? ಅವನ ನಿಜವಾದ ಹೆಸರು ಏನಿತ್ತು? ಈ ಸೀರಿಯಲ್ ಕಿಲ್ಲಿಂಗ್ ಮಾಡೋದಕ್ಕೆ ಕಾರಣ ಏನಿತ್ತು? ಅಕಸ್ಮಾತ್ ಅಕ್ಷಯ ಈ ಕೊಲೆಗಳನ್ನ ಮಾಡ್ತಾ ಇದ್ರೆ ಅವನನ್ನು ಹಿಡಿಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ಮುಂದಿನ ಕೊಲೆ ಆಗೋದ್ರೊಳಗೆ ಅಪರಾಧಿನ ಹಿಡಿಲೇಬೇಕು ಅಂತ ಪೊಲೀಸ್ನವ್ರ ಮೇಲೆ ತುಂಬ ಒತ್ತಡ ಇತ್ತು. ಮನೋರಮ ಹೇಳ್ತಾ ಇದ್ದ ಥಿಯರಿ ಕರೆಕ್ಟ್ ಇದ್ರು ಅಂಥ ಒಬ್ಬ ವ್ಯಕ್ತಿನ ಹಿಡಿಯೋದಕ್ಕೆ ಸಾಧ್ಯ ಆಯ್ತಾ? ಮುಂದಿನ ಕೊಲೆ ನಡೆಯೋದ್ರೊಳಗೆ ಕೊಲೆಗಾರ ಸಿಗೋನಿದ್ನ? ಆ ಕೊಲೆಗಾರ ಒಬ್ಬ ಬಾಡಿಗೆ ಕಾರ್ ಓಡಿಸೋನು ಅಂತ ಅಶ್ಯೂರಾಗಿ ಹೇಗೆ ಹೇಳ್ತೀರಿ? ಈ 5 ಕೇಸ್ಗಳಲ್ಲೂ ಒಂದೇ ಪ್ಯಾಟ್ರನ್. ಬೇರೆ ಬೇರೆ ಊರುಗಳಲ್ಲಿ ಕೊಲೆ ಆಗಿರ್ಬೋದು, ಆದರೆ ಎಲ್ಲ ಕೊಲೆ ಕೇಸಲ್ಲೂ ನಮ್ಮ ಸಿಟಿಯ ಒಂದು ಕನೆಕ್ಷನ್ ಇದ್ದೇ ಇದೆ. ಬಟ್ ಕೊಲೆ ಆಗಿರೋದು ಬೇರೆ ಬೇರೆ ಜಾಗಗಳಲ್ಲ ಅಲ್ವಾ? ಹೌದು, ಆದರೆ ಒಂದು ಕೇಸಲ್ಲಿ ಕೊಲೆ ಆದ ಹೆಣ್ಣು ಸಿಟಿಯವಳು, ಇನ್ನೊಂದರಲ್ಲಿ ಆಕೆಯ ಲವರ್ ಸಿಟಿಯಲ್ಲಿರೋನು, ಇನ್ನೂ ಒಂದರಲ್ಲಿ ಹುಡುಗಿ ಮದುವೆಗಿಂತ ಮುಂಚೆ ಸಿಟಿನಲ್ಲಿದ್ದವಳು. ಎರಡನೇ ಕಾಮನ್ ಪಾಯಿಂಟ್ ಏನಂದ್ರೆ ಕೊಲೆ ಆಗಿರೋ ಹುಡುಗಿರೆಲ್ಲ ಮದುವೆ ಆಗಿರೋರು ಆ್ಯಂಡ್ ಒಂದು ಅಫೇರ್ ಇಟ್ಕೊಂಡಿರೋರು. ಮೂರನೇ ಪಾಯಿಂಟ್ ಏನಂದ್ರೆ ವಿಕ್ಟಿಂಗ್ ಮಾಡಿರೋ ಕಾಲ್ಗಳೆಲ್ಲ ಯಾವುದೋ ಕದ್ದಿರೋ ID ಕಾರ್ಡಿಂದ ಪರ್ಚೇಸ್ ಮಾಡಿರೋ ಸಿಮ್ಮಿಂದ ಹೋಗಿರೋದು. ಸೊ ಯಾರು ಇವನು, ಯಾಕೆ ಈ ಥರ ಎಲ್ಲ ಮಾಡ್ತಾನೆ ಆ್ಯಂಡ್ ಹೇಗೆ ಮಾಡ್ತಾನೆ ಅಂತ ಒಂದು ಥಿಯರಿ ಹೇಳ್ತೀನಿ ಕೇಳಿ. ಇವನೊಬ್ಬ ಬಾಡಿಗೆ ಅಥವಾ ಸ್ವಂತ ಟೂರಿಸ್ಟ್ ಕಾರ್ ಓಡಿಸೋನು. ಇವನಿಗೆ ಬುಕ್ಕಿಂಗಿಗೆ ಫೋನ್ ಬರುತ್ತೆ, ಹೋಗ್ತಾನೆ, ಹೋದ್ಮೇಲೆ ಗೊತ್ತಾಗತ್ತೆ ಇವರಿಬ್ರು ಗಂಡ ಹೆಂಡತಿ ಅಲ್ಲ, ಅಫೇರ್ ಇಟ್ಕೊಂಡಿರೋರು ಅಂತ. ವಾಪಸ್ ಬಿಡುವಾಗ ಆ ಹೆಣ್ಣಿಗೆ ಟ್ಯಾಕ್ಸಿ ಬೇಕಿದ್ರೆ ಹೇಳಿ ಅಂತ ಹೇಳ್ತಾನೆ. ಮೇ ಬಿ ತುಂಬ ಚೀಪ್ ರೇಟ್ ಆಫರ್ ಮಾಡ್ತಾನೆ. ಸೊ ಅದಾಗಿ ಸ್ವಲ್ಪ ದಿನದ ಮೇಲೆ ಬಹುಶಃ ಅವ್ರು ಯಾವುದೋ ಕೆಲಸಕ್ಕೆ ಇವನ್ ಗಾಡಿನ ಬುಕ್ ಮಾಡ್ತಾರೆ. ಆಗ ಲೇಡಿಗೆ ಅವ್ನು ಕದ್ದಿರೋ ಸಿಮ್ನ ನಂಬರ್ ಕೊಡ್ತಾನೆ. ಕರೆಕ್ಟ್. ಆ ಸಿಮ್ಮಿಗೆ ಬೇಕಾದ ID-ನ ಅವನು ಬಸ್ಸಿಂದನೋ ಅಥವಾ ಟ್ರೈನಿಂದನೋ ಕದೀತಾನೆ. ಇವನ್ ಕಾರ್ ರೈಲ್ವೆ ಸ್ಟೇಷನ್ ಹತ್ರ ಇರ್ಬೋದು, ರಾತ್ರಿ ಲೇಟ್ ನೈಟ್ ಒಂದು ಡಾಬಾ ಹತ್ರ ನಿಲ್ಸಿರ್ಬೋದು. ರಾತ್ರಿ ಟೈಮಲ್ಲಿ ಎಲ್ಲ ನಿದ್ದೆ ಮಾಡ್ತಿರುವಾಗ ಇವನ್ ID ಕದೀತಾನೆ, ಅದರಿಂದ ಸಿಮ್ ಖರೀದಿ ಮಾಡ್ತಾನೆ. ಅಂದ್ರೆ ಅವರಾಗೆ ಫೋನ್ ಮಾಡೋ ಅವಕಾಶ ಕಾಯ್ತಾನೆ ಇವನು. ಮೇ ಬಿ. ಸೊ ಆ ಹೆಣ್ಣನ್ನ ಪಿಕ್ ಮಾಡಕ್ ಹೋಗ್ತಾನೆ. ಅವ್ರು ಹೇಳಿರೋ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆನೆ ಮಂಪರ್ ಬರೋ ಥರ ಆಲ್ಫ್ರೆಜಿಫೈನ್ನ ನೀರಲ್ಲೋ ಅಥವಾ ಜ್ಯೂಸಲ್ಲೋ ಮಿಕ್ಸ್ ಮಾಡಿ ಕುಡಿಸ್ತಾನೆ. ಮೇಡಮ್ ಈ ನೀರು ಕುಡೀರಿ ಮೇಡಮ್, ನಮ್ಮ ಕಸಿನೇ ಲಾಂಚ್ ಮಾಡಿರೋದು. ಇದರಲ್ಲಿ ನಮ್ಮ ನೆಲದ ನ್ಯಾಚುರಲ್ ಮಿನರಲ್ಸ್ ಇದೆ ಮೇಡಮ್, ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ರೆಕಮೆಂಡ್ ಮಾಡಿ ಮೇಡಮ್. ಇದು ಸ್ಯಾಂಪಲ್ ಪೀಸ್ ಅಷ್ಟೇ, ಫ್ರೀ. ಹೌದಾ? ಆಮೇಲೆ ಒಂದು ಕಾಡಿನ ಮಧ್ಯೆ ಕರ್ಕೊಂಡು ಹೋಗಿ ಅವಳ ಬಟ್ಟೆ ಎಲ್ಲ ಬಿಚ್ಚಿ ಆಕೆ ದೇಹನ ತುಂಡು ತುಂಡಾಗಿ ಕತ್ತರಿಸ್ತಾನೆ. ಆಮೇಲೆ ಬೇರೆ ಬೇರೆ ಜಾಗದಲ್ಲಿ ಎಸಿತಾನೆ. ಥಿಯರಿ ಮೋರ್ ಆರ್ ಲೆಸ್ ಅರ್ಥ ಆಯ್ತು, ಆದರೆ ಅವ್ನು ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಮೇ ಬಿ ಅವನ ಲವರ್ ಅಥವಾ ಇಲ್ಲ ಅವನ ಹೆಂಡತಿ ಮೋಸ ಮಾಡಿರ್ಬೇಕು. ಅದರಿಂದ ಇವನಿಗೆ ತುಂಬ ಆಘಾತ ಆಗಿದೆ, ಅಂದರೆ ತಡ್ಕೊಳಕ್ಕಾಗದೇ ಇರೋಂಥ ನೋವು. ನನ್ನ ಅಂದಾಜಿನ ಪ್ರಕಾರ ಅವನ ಹೆಂಡತಿನ ಕೊಲೆ ಮಾಡಿದ್ದಾನೆ. ಸೊ ಯಾರ್ಯಾರು ಅವ್ರ ಗಂಡನಿಗೆ ಮೋಸ ಮಾಡ್ತಾರೋ, ಗಂಡನಿಗೆ ಗೊತ್ತಿಲ್ಲದೆ ಅಫೇರ್ ಇಟ್ಕೊಂಡಿರ್ತಾರೋ, ಅದು ಅವನ ಗಮನಕ್ಕೆ ಬಂದರೆ ಅಂಥವ್ರನ್ನ ಕೊಲೆ ಮಾಡ್ತಾನೆ. ಬಟ್ ಆ ಗಂಡಸರನ್ನ ಏನು ಮಾಡ್ತಿಲ್ಲ ಅವನು. ಅವನಿಗೆ ಕೋಪ ಇರೋದು ಹೆಣ್ಣಿನ ಮೇಲೇನೆ. ಯಾಕೆ ಅಂದರೆ ಅವನು ಪರಿಶುದ್ಧವಾಗಿ ಪ್ರೀತಿಸೋನು. ಮೋಸ ಮಾಡ್ದವಳು ಅವಳು, ಅದಕ್ಕೆ ಹೆಣ್ಣಿನ ಬಗ್ಗೆ ಕೋಪ ಅವನು. ಆ್ಯಂಡ್ ಎಲ್ಲರ ಹತ್ರನೂ ಅವನ ಹೆಸರನ್ನ ಬೇರೆ ಬೇರೆ ಹೇಳ್ಕೊಂಡಿರ್ತಾನೆ. ಸೊ ಅಂಥ ವ್ಯಕ್ತಿ ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಕಂಡುಹಿಡಿಬೋದು. ಕೊಲೆ ಆಗಿರೋ ಹುಡುಗಿರು ಇಲ್ಲದೆ ಇರ್ಬೋದು, ಆದರೆ ಅವ್ರ ಲವರ್ ಬಾಯ್ಗಳು ಇದ್ದೇ ಇರ್ತಾರೆ. ಅವ್ರು ಇವನು ನೋಡಿರ್ತಾರೆ. ಅದು ಇಲ್ಲ ಅಂದರೆ ಟ್ಯಾಕ್ಸಿ ಡ್ರೈವರ್ ನೆಟ್ವರ್ಕಲ್ಲಿ ಇವನನ್ನು ಯಾರಾದರೂ ನೋಡೇ ಇರ್ತಾರೆ. ಆದಷ್ಟು ಬೇಗ ಅವನನ್ನು ಹಿಡಿಬೇಕು. ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಶನ್. ಈ ಎಲ್ಲ ಕೇಸ್ಗಳಲ್ಲಿ ಕೊಲೆ ಆಗೋದಕ್ಕೂ ಮುಂಚೆ
ಟ್ರಿಪ್ಗೆ ಹೋಗುವಾಗ ಆ ಗಂಡಸರು ಯಾವ ಟ್ಯಾಕ್ಸಿನ ಬುಕ್ ಮಾಡಿದ್ರು, ಎಲ್ಲಿಂದ ಬುಕ್ ಮಾಡಿದ್ರು, ಹೇಗೆ ಬುಕ್ ಮಾಡಿದ್ರು ಅನ್ನೋದನ್ನು ವಿಚಾರಿಸ್ರಿ. ಇದರಿಂದ ಆ ಸೀರಿಯಲ್ ಕಿಲ್ಲರ್ದು ಕ್ಲೂ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ. ಸರಿ ಸರ್. ದೇವ್ರೆ, ಮೋಸ ಮಾಡೋ ಎಲ್ಲ ಹೆಣ್ಣನ್ನ ನಿನ್ನ ಹತ್ರ ಸೇರಿಸ್ತಾ ಇದ್ದೀನಿ. ಹೆಣ್ಣಿನ ಮನಸ್ಸಲ್ಲಿ ಒಳ್ಳೆ ಭಾವನೆಗಳನ್ನ ಕೊಡು, ಹೆಣ್ಮಕ್ಳಿಗೆ ಒಳ್ಳೆ ಮನ್ಸನ್ನು ಕೊಡು. ಈ ತರದ ಕೆಟ್ಟ ಯೋಚನೆಗಳಿಂದ ನನ್ನ ಮಗಳನ್ನ ದೂರ ಇಡು. ಸರ್, ಒಂದು ಪ್ರೈವೇಟ್ ಟ್ಯಾಕ್ಸಿ ಕಂಪ್ನಿಯಲ್ಲಿ ಇವನ ಹೆಸರು ನಿಲೇಶ್ ಅಂತ ಬರ್ಸಿ ಒಂದು ನಕಲಿ ಐಡಿ ಕೊಟ್ಟಿದ್ದ. ಅಲ್ಲೊಂದು ಫೋಟೋ ಸಿಕ್ತು. ಎಲ್ಲ ಕಡೆನೂ ವಿಚಾರಿಸಿದೆ. ಇಬ್ರು ಅವನ್ನ ಐಡೆಂಟಿಫೈ ಮಾಡಿದ್ದಾರೆ. ಒಬ್ಬ ಇವನ ಹೆಸರನ್ನ ಅಕ್ಷಯ್ ಅಂತ ಹೇಳ್ದ, ಇನ್ನೊಬ್ಬ ಪವನ್ ಅಂತ ಹೇಳ್ತಿದ್ದಾನೆ. ಇವನ ಅಡ್ರೆಸ್ಸು, ಫೋನ್ ನಂಬರ್ ಏನಾದರೂ ಸಿಕ್ಕಿದ್ದೀನಿ? ಇನ್ಫಾರ್ಮರ್ನ ಅವನ ಹಿಂದೆ ಬಿಟ್ಟಿದ್ದೀನಿ ಸರ್. ಇನ್ನೊಂದು ಕೊಲೆ ಆಗೋದಕ್ಕಿಂತ ಮುಂಚೆ ಅವನನ್ನು ಹಿಡಿದಾಕ್ಬೇಕು. ಹಲೋ, ಹಾಂ ಹೇಳು. ಸರಿ, ವೆರಿ ಗುಡ್. ಸರ್, ಅವನಿರೋ ಜಾಗ ಗೊತ್ತಾಯ್ತು. ಇಲ್ಲೇ ಮಾಧವ್ ನಗರ ಹತ್ರ ಕಾರ್ ಪಾರ್ಕ್ ಮಾಡ್ಕೊಂಡು ಮಲಗಿದಾನಂತೆ. ಇದನ್ನ ಇನ್ನೊಬ್ಬ ಡ್ರೈವರ್ ನೋಡಿದ್ನಂತೆ. ಎತ್ತಾಕೊಂಬನ್ರಿ ಅವನ್ನ, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಸರಿ ಸರ್. ಎಲ್ಲಿದ್ದಾನೆ? ಹೇಳು, ಈ ಕೊಲೆ ಯಾಕೆ ಮಾಡಿದೆ? ನನ್ಗೆ ಹೊಟ್ಟೆ ಹಸಿತಾ ಇದೆ, ಊಟ ತರಿಸಿ. ಇಲ್ಲ ನಂಗೆ ಆಚೆ ಕಳಿಸಿ, ನಂಗೆ ಊಟ ಮಾಡಬೇಕು. ನೋಡು, ಈ ಕೇಸಲ್ಲಿ ತುಂಬಾ ಅಲ್ದಾಡ್ಸಿದ್ಯಾ ನೀನು. ಇನ್ನು 1 ಸೆಕೆಂಡು ಟೈಮ್ ವೇಸ್ಟ್ ಮಾಡಬೇಡ. ನಿಜ ಹೋಗ್ಲಿ, ನಿಮ್ಮ ಫೋನ್ ಕೊಡಿ, ನನ್ನ ಮಗಳಿಗೆ ಫೋನ್ ಮಾಡಬೇಕು. ಅವಳು ಊಟ ಟೈಮ್ ಆಯ್ತು. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಇದೇನು, ನಿಮ್ಮ ಸ್ಟೇಷನಲ್ಲಿ ಒಂದು ದೇವ್ರ ಫೋಟೋನೂ ಇಲ್ಲ? ಅಟ್ಲೀಸ್ಟ್ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಚಂದ್ರಶೇಖರ್ ಆಜಾದ್ ಇವ್ರ ಫೋಟೋನಾದ್ರೂ ಹಾಕ್ಬೋದಲ್ಲ? ಬಾಯ್ ಬಿಟ್ನಾ ಇನ್ಸ್ಪೆಕ್ಟರ್? ವಿಚಿತ್ರವಾಗಿ ಆಡ್ತಿದ್ದಾನೆ. ಓದೇ ಬೀಳೋವರೆಗೂ ಬಾಯ್ ಬಿಡಲ್ಲ ಅನ್ಸುತ್ತೆ ಮೇಡಮ್. ನೋ ಇನ್ಸ್ಪೆಕ್ಟರ್, ಮಗು ಥರ ಹ್ಯಾಂಡ್ಲ್ ಮಾಡಬೇಕು ಅವನ್ನ. 3rd ಡಿಗ್ರಿ ಅಂತೂ ಯೂಸ್ ಮಾಡಬೇಡಿ. ಆಮೇಲೆ ಅವ್ನು ಏನೂ ಬಾಯ್ ಬಿಡಲ್ಲ. ನಾನು ಬಂದು ಅವನ ಹತ್ರ ಮಾತಾಡ್ಬೋದಾ? ಸರಿ, ಆದಷ್ಟು ಬೇಗ ಬನ್ನಿ. ಸುಧಾ ನನಗೆ ಮುಂಚಿನೂ ಪರಿಚಯ. ಒಂದು ಟೈಮಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ಲು. ತುಂಬ ಒಳ್ಳೆ ಹುಡುಗಿ. ಅವಳಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಪ್ರೀತಿ ಇಂಥ ಕೆಲಸ ಮಾಡಲ್ಲ. ಏನು ಮಾಡಿದ್ಲು ಅವಳು? ನೀನು ಸುಧಾನ್ ತುಂಬ ಪ್ರೀತಿಸ್ತಿದ್ದ ಅಲ್ವಾ? ನನ್ನ ಹೆಂಡತಿ, ನನ್ನ ಮಗಳೇ ನನ್ನ ಪ್ರಪಂಚ. ಸಿನಿಮಾದಲ್ಲಿ ಇರೋ ಥರ ಯಾವ ಗಂಡನೂ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಿಮ್ಮ ಗಂಡ ಇರ್ತಾನೆ ಹಾಗೆ, ಅಣ್ಣವ್ರ ಥರ ಲವ್ ಮಾಡೋದು, ವಿಷ್ಣು ಸರ್ ಥರ ಹಾಡಾಡೋದು, ಅಪ್ಪು ಥರ ಡ್ಯಾನ್ಸ್ ಮಾಡೋದು, ಈ ಥರ ನಾನು ರೊಮ್ಯಾಂಟಿಕ್ ಆಗಿ ಇಲ್ಲ ಅನ್ನೋದೇ ಕಂಪ್ಲೇಂಟ್. ಮನಸ್ಸಲ್ಲಿ ಸಾಗರದಷ್ಟು ಪ್ರೀತಿ ಇತ್ತು. ದಿನಕ್ಕೆ 18 ಗಂಟೆ ದುಡಿತಾ ಇತ್ತು. ನಾನು ರೋಡ್ ಸೈಡ್ ಚಿತ್ರಾನ್ನ ತಿಂದು ಅವಳಿಗೆ ಹೋಟೆಲಿಂದ ಫ್ರೈಡ್ ರೈಸ್ ತಗೊಂಡು ಹೋಗ್ತಿದ್ದೆ. ನನ್ನ ಯೋಚನೆನೇ ಇರಲಿಲ್ಲ. ಬರೀ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಎಲ್ಲ ಹಾಳು ಮಾಡ್ಬಿಟ್ಲು. ಅವಳು ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ಲಾ? ಲವ್ ಅನ್ನಲ್ಲ, ಅದನ್ನ ತೀಟೆ ಅಂತಾರೆ. ನಾನ್ ಮಾಡಿದ ಲವ್ ಅವಳನ್ನ ಬಿಟ್ಟು ಬೇರೆ ಹೆಣ್ಣಿನ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ಅವಳು ಖುಷಿಯಾಗಿರ್ಲಿಂದ ಏನೆಲ್ಲ ಮಾಡಿದೆ. ನನ್ನ ಮನೆಗೆ ಚೂರಿ ಹಾಕಿದ್ಲ ಅವಳು. ಬಿಡ್ತೀನ ನಾನು? ಅವಳೆದೆಗೆ ಚೂರಿ ಹಾಕ್ದೆ. ಅಂದ್ರೆ ಸುಧಾನ್ ಕೊಲೆ ಮಾಡ್ದ್ಯಾ ನೀನು? ಶಿಕ್ಷೆ ಕೊಟ್ಟೆ. ಯಾರಿಗೆ ಆಗ್ಲಿ ಪ್ರೀತಿ ಜೊತೆ, ಸಂಬಂಧಗಳ ಜೊತೆ ಆಟ ಆಡೋ ಹಕ್ಕಿಲ್ಲ. ಅಂತವ್ರು ಯಾರು ಇರ್ಲೇಬಾರ್ದು. ಹಾಗೆ ಪ್ರಪಂಚ ಸುಂದರವಾಗಿರುತ್ತಲ್ವಾ? ಸುಧಾ ಬಾಡಿಯಲ್ಲಿದೆ. ಅವಳನ್ನ ನಿನ್ನಿಂದ ಕಿತ್ಕೊಂಡವ್ರು ಯಾರು? ಸೈಲೆಂಟ್ ಆಗಿ ಮಲಗಿದಾಳೆ. ಅವಳನ್ನ ಡಿಸ್ಟರ್ಬ್ ಮಾಡಬಾರ್ದು. ಅವಳ ಪ್ರಿಯಕರ ಯಾರು? ನಾನು ಅವಳ ಪ್ರಿಯಕರ.
ಈ ಜನ್ಮ ಅಲ್ಲ, ಏಳೇಳು ಜನ್ಮಕ್ಕೂ ನಾನು ಅವಳೇ ಉಳಿಸೋದು. ಅವನ ಹೆಂಡತಿನ ಹೇಗೆ ಸಾಯಿಸ್ತಾ, ಬಾಡಿನ ಎಲ್ಲಿ ಬಿಸಾಕಿತಾನೆ ಎಲ್ಲ ತಿಳ್ಕೊಬೇಕು. ಈಗ ಬೇಡ, ಅವನು ತುಂಬ ಎಕ್ಸೈಟ್ ಆಗಿದ್ದಾನೆ, ಸ್ವಲ್ಪ ರೆಸ್ಟ್ ಮಾಡಲಿ, ನಾನು ಮತ್ತೆ ಬಂದು ಮಾತಾಡಿಸ್ತೀನಿ. ಅವನ ಹೆಂಡ್ತಿನ ಹೇಗೆ ಕೊಂದ, ಅವಳ ಬಾಡಿ ಎಲ್ಲಿ ಅಂತ ಅಕ್ಷಯ್ ಕೊನೆಗೂ ಹೇಳಿಲ್ಲ. ಅವನ ಹೆಂಡ್ತಿ ಶುಭಾಂಕರ್ ಅನ್ನೋ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡಿದ್ಲು ಅನ್ನೋದು ಇನ್ಫಾರ್ಮರ್ ಕಡೆಯಿಂದ ಗೊತ್ತಾಯಿತು. ಅವನು ಎಲ್ಲಿದ್ದಾನೆ, ಏನಾದ ಅನ್ನೋದು ಕೂಡ ಒಂದು ರಹಸ್ಯವಾಗೇ ಉಳಿತು. ಆದರೆ ಅವರಿಬ್ಬರನ್ನು ಅಕ್ಷಯೇ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸ್ನವ್ರಿಗನ್ಸಿತ್ತು. ಅಕ್ಷಯ್ ಕೊಲೆ ಮಾಡೋದಕ್ಕೆ ಏನೇ ಕಾರಣಗಳಿರ್ಬೋದು, ಆದರೆ ಅವನಿಂದ ಹತ್ತತ್ರ 9 ಕೊಲೆಗಳಾಗಿತ್ತು. ಅವನ ಕೇಸು ಈಗ ಕೋರ್ಟಿಗೆ ಬಂದಿದೆ. ಅವನು ಮಾನಸಿಕವಾಗಿ ಸ್ಥಿಮಿತದಲ್ಲಿರಲಿಲ್ಲ ಅನ್ನೋದ್ರ ಬಗ್ಗೆ ತಜ್ಞರಿಂದ ರಿಪೋರ್ಟ್ ಬರಬೇಕು. ಆಮೇಲೆ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದು ಗೊತ್ತಾಗುತ್ತೆ. ನನಗಾಗಿರೋ ನೋವಿಗೆ ಅಕ್ಷಯ್ ತಗೊಂಡಿರೋ ಹೆಜ್ಜೆ ಸರಿಯಿಲ್ಲ. ಪ್ರೀತಿಲಿ ನಿಯತ್ತು, ಪ್ರಾಮಾಣಿಕತೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿರ್ಬೋದು, ಆದರೆ ಸಂಬಂಧದಲ್ಲಿ ಮೋಸ ಒಂದಲ್ಲ ಒಂದು ದಿನ ನಾವೇ ಪಶ್ಚಾತ್ತಾಪ ಪಡೋ ಹಾಗೆ ಮಾಡುತ್ತೆ.